ಎಲ್ಲರೂ ನಿಷ್ಠಾವಂತ ಕಾಂಗ್ರೆಸ್ನ ಹಲವಾರು ಸಂದರ್ಭದಲ್ಲಿ ಹಲವಾರು ಹೋರಾಟ ಸಂಘಟನೆ ಮತ್ತು ಕೆಲವೊಂದು ಸಂದರ್ಭದಲ್ಲಿ ಕೆಲವೊಂದು ವಿಷಯಗಳಿಗೆ ಆಕಾಂಕ್ಷಿತರಾಗಿದ್ದೀವಿ, ಬೇಡಿಕೆ ಇಟ್ಟಿದ್ದೀವಿ. ಕೆಲವೊಂದು ಸಂದರ್ಭದಲ್ಲಿ ನಮ್ಮ ಬೈಕ್ಗಳು ಈಡೇರುತ್ತವೆ, ಕೆಲವೊಂದು ಸಂದರ್ಭದಲ್ಲಿ ಅದನ್ನು ಮುಂದೂಡಿದಂಥ ವಿಚಾರಗಳು ನಡೆಯುತ್ತವೆ. ಅಂದರೆ ನಮ್ಮ ಒಂದು ಜವಾಬ್ದಾರಿ ತಾಳ್ಮೆಯಿಂದ ಪಕ್ಷ ತಾಯಿ ಅನ್ನುವಂಥ ದೃಷ್ಟಿಯಲ್ಲಿ ಒಗ್ಗೂಡಿದಂಥ ಒಂದು ಪ್ರಯತ್ನ ಏನು ಮಾಡಿದ್ರು 2023 ಆ ಎರಡೂ ಸಂದರ್ಭದಲ್ಲಿ ಅವಕಾಶಗಳಿದ್ದವು. ಈಗ ಅಂದರೆ ನಾವೇನು ಪಕ್ಷದಲ್ಲಿ ಪ್ರಾಮಾಣಿಕ ಆಚರಣೆಯನ್ನು ಮಾಡಿದ್ದೀವಿ, ಅದಕ್ಕೆ ತಡವಾಗಿ ಆದರೂ ನಮಗೆ ಫಲ ಸಿಕ್ಕಿದೆ ಅನ್ನೋದನ್ನು ನಾನು ಒಟ್ಟೆ ಆ ಕಾರಣಕ್ಕಾಗಿ ನಮ್ಮ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ಅಂತ ಸನ್ಮಾನ್ಯ ಲೋಕಸಭೆಯ ವಿರೋಧ ಪಕ್ಷ ನಾಯಕರು, ಭವಿಷ್ಯದ ಪ್ರಧಾನಮಂತ್ರಿ ಒಂದೇ ರಾಹುಲ್ ಗಾಂಧಿಯವರು, ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯವರು, ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದ ಡಿ ಕೆ ಶಿವಕುಮಾರ್, ನಮ್ಮ ಪಕ್ಷದ ಅಧ್ಯಕ್ಷರಾದ ಬಿ ಕೆ ಪ್ರಸಾದ್, ಹೈಕಮಾಂಡ್ನಲ್ಲಿ ನಮ್ಮ ಅಡ್ಮಿನಿಸ್ಟ್ರೇಷನ್ ಜನರಲ್ ಸೆಕ್ರೆಟರಿ ಆದಂಥ ವೇಣುಗೋಪಾಲ್ ಅವರು ಮತ್ತು ಕರ್ನಾಟಕದ ಉಸ್ತುವಾರಿ ಜನರಲ್ ಸೆಕ್ರೆಟರಿ ಆದಂಥ ಸುರ್ಜೇವಾಲ ಎಲ್ಲರೂ ಅಳೆದು ಸುರಿದು ಭವಿಷ್ಯತ್ತಿನ ಚಿಂತನೆಗಳನ್ನ ಅಳವಡಿಸ್ಕೊಂಡು ಎಲ್ಲ ವರ್ಗಕ್ಕೂ ಅವಕಾಶ ಕೊಟ್ಟು ಎಲ್ಲ ಜಿಲ್ಲೆಗಳನ್ನು ಒಗ್ಗೂಡಿಸ್ತಕ್ಕಂಥ ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ನಮ್ಮ ಮುಖಂಡರು ಮಾಡಿದ್ದಾರೆ. ಅವರ ಒಂದು ತೀರ್ಮಾನದಂತೆ ಇವತ್ತು ನಾನು ಅದರಲ್ಲೂ ಒಬ್ಬನಾಗಿ ಸಚಿವ ಸ್ಥಾನವನ್ನು ನಿನ್ನೆ ಪ್ರಮಾಣವಚನ ಸ್ವೀಕರಿಸಿದ್ದೀನಿ. ನಮ್ಮೆಲ್ಲರ ಒಂದು ಜವಾಬ್ದಾರಿ ಭಾಳ ದೊಡ್ಡದಾದಂಥ ಜವಾಬ್ದಾರಿ ಇದೆ. ಕಾರಣ ಅಂದರೆ ಇನ್ನು 2 ವರ್ಷವೂ ಇಲ್ಲ ನಮ್ಮ ಚುನಾವಣೆ. ಆ ಚುನಾವಣೆಗೆ ಪಕ್ಷವನ್ನು ಇಡೀ ರಾಜ್ಯದಲ್ಲಿ ಸನ್ನದ್ಧಗೊಳಿಸೋದ್ರ ಜೊತೆಗೆ ಜನಪ್ರಿಯ